ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತ ನಾಗ್. ಎಲ್ಲರಿಗೂ ಶುಭೋದಯ. ಇವತ್ತು ಮಂಗಳವಾರದ ಓಲ್ಗಾಗಿದೆ. ನಾನು ಇವಾಗ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ಕ್ಯಾರೆಟ್ ರೈಸ್ ತೋರಿಸ್ತಾ ಇದ್ದೀನಿ. ಮೊದಲು ನಾವು ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಕ್ಯಾರೆಟ್ ನೀವು ಕಟ್ ಮಾಡ್ಕೋಬೋದು. ನಾನು ರೌಂಡಾಗೆ ಕಟ್ ಮಾಡ್ಕೋತೀನಿ. ಆಮೇಲೆ ಇದಕ್ಕೆ ಬೇಕಾಗಿರೋ ಅರಿಶಿನ, ಉಪ್ಪು, ಈರುಳ್ಳಿ, ಪಲಾವ್ ಐಟಮ್ಸ್ಗಳು, ಹಸಿಮೆಣ್ಸಿನ್ಕಾಯಿ ಹಾಗೂ ಪುದೀನ ಜಾಸ್ತಿ ಬೇಕಿದ್ದಕ್ಕೆ, ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ಮನೇಲಿ. ಇಷ್ಟು ಐಟಮ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ಇಡೋಣ. ಕುಕ್ಕರ್ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಪಲಾವ್ ಎಲೆ ಹಾಗೂ ಏಲಕ್ಕಿ, ಮೊಗ್ಗು, ಚಕ್ಕೆ, ಲವಂಗ, ಸೋಂಪು ಜಾಸ್ತಿ ಹಾಕಬೇಕು. ನಂಗೆ ತುಂಬ ಇಷ್ಟ ಅದು. ಬಟ್ ಸೋಂಪು ಮನೇಲಿ ಖಾಲಿ ಆಗಿತ್ತು, ಸೊ ಹಾಕಿಲ್ಲ. ಇದನ್ನು ಚೆನ್ನಾಗಿ ವಾಸನೆ ಬರೋಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೈ ಆಗಿದೆ. ಇದಾದ ತಕ್ಷಣ ಪುದೀನ ಹಾಕೋತಾ ಇದ್ದೀನಿ ಒಂದು ಕಪ್ಪು. ನಾನು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಪುದೀನ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬ ಡಿಫ್ರೆಂಟಾಗಿದೆ ಟೇಸ್ಟು. ಇದು ನನ್ನ ಸೋದರಕ್ಕೆ ನನಗೆ ಹೇಳ್ಕೊಟ್ಟಿದ್ದು. ತುಂಬಾ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಫೇವ್ರೇಟ್ ಚಿಕನ್ ಇದು. ಇದು ಫ್ರೈ ಆಗಿದ ತಕ್ಷಣ ಉದ್ದಗೆ ಇಟ್ಟಿರುವಂತಹ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ. ನಿಮ್ಗೆ ಖಾರ ಬೇಕು ಅಂದರೆ ಸ್ವಲ್ಪ ಖಾರ ಹಾಕ್ಕೊಬೋದು. ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂದರೆ ಅಷ್ಟು ಸಿಂಪಲಾಗಿ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಡೆಫಿನೆಟಾಗಿ ಟ್ರೈ ಮಾಡಿ. ಇದು ಯಾರೂ ಮಾಡಿರಲ್ಲ, ಸೊ ನಾನು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊತೀನಿ. ಆಮೇಲೆ ಈರುಳ್ಳಿನ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಉದ್ದುದ್ದು ಖಾರ ಇಟ್ಕೊಬೋದು, ರೌಂಡ್ ಖಾರ ಇಟ್ಕೊಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಂಪುಗಾಗೋ ಥರ ಉಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನಿಮಗೆ ಗೊತ್ತಲ್ಲ, ನಾನು ಬೇಕಾದ್ರೆ ಒಂದು ಸ್ವಲ್ಪ ಹಾಕೋತೀನಿ. ಈರುಳ್ಳಿಗೆ ಹಾಕೋದ್ರಿಂದ ಚೆನ್ನಾಗಿ ಬೇಗ ಬೇಯುತ್ತೆ. ಹುರ್ಕೊಳ್ಳೋಣ. ಇದು ಬೆಂದಿದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಕ್ಯಾರೆಟ್ ರೈಸು. ನಿಮಗೆ ಗೊತ್ತಲ್ಲ ಕ್ಯಾರೆಟ್ ಎಷ್ಟು ಒಳ್ಳೆಯದು ಅಂತ, ಕಣ್ಣಿಗೂ ಒಳ್ಳೆಯದು. ಕೆಲವು ಮಕ್ಳುಗಳು ತಿನ್ನಲ್ಲ. ಕೊಟ್ಟಾಗ ಈ ಥರ ಮಾಡಿದಾಗ ಕ್ಯಾರೆಟ್ ತುಂಬ ರುಚಿಯಾಗಿ ತಿಂತಾರೆ. ಅವ್ರಿಗೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ನಮ್ಮ ಮನೇಲಂತೂ ಕ್ಯಾರೆಟ್ ರೈಸ್ ಮಾಡಿದಾಗ ನಮಗೆ ಲಾಸ್ಟಲ್ಲಿ ಕ್ಯಾರೆಟೇ ಇರೋಲ್ಲ. ಕ್ಯಾರೆಟ್ ಬೇಕು ಅಂತ ಕೇಳಿ ಈಸ್ಕೊಂಡು ತಿಂದು ಖಾಲಿಯಾಗಿರುತ್ತೆ. ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಅದು ಹಸಿ ವಾಸನೆ ಹೋಗಬೇಕು. ನಿಮಗೆ ಗೊತ್ತಾಗುತ್ತೆ, ಕ್ಯಾರೆಟ್ನ ನಾವು ಚೆನ್ನಾಗಿ ತಿರ್ಸಿದಾಗ ಸ್ವಲ್ಪ ಅದು ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಗಿದಾಗ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನಾನು ಸಾಫ್ಟ್ ಆಗಿದೆ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ನಾನೇ ಮನೇಲಿ ಮಾಡ್ಕೊಂಡಿರ್ಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಓಕೆ, ಕಮ್ಮಿ ಹಾಕಿದ್ರು ಓಕೆ. ಕೆಲವು ಸ್ಕಿಪ್ ಮಾಡಿಕೊಂಡ್ರು ಓಕೆ, ಹಾಕಿಲ್ಲ ಅಂದರೆ. ಬಟ್ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, 1 2 ಸ್ಪೂನು. ನಾನು ಕ್ಯಾರೆಟ್ ಎಷ್ಟು ಒಂದು ಸ್ವಲ್ಪ ಅರಿಶಿನ ಜಾಸ್ತಿನೇ ಹಾಕೋತೀನಿ. ಯಾಕಂದರೆ ಸ್ವಲ್ಪ ಎಲ್ಲೋ ಸಖತ್ತಾಗಿರುತ್ತೆ. ನೋಡೋಕ್ಕೆ ಚಿತ್ರಾನ್ನ ಥರ ಕಾಣ್ತಿರೋ, ಬಟ್ ಟೇಸ್ಟ್ ಫುಲ್ ಡಿಫ್ರೆಂಟಾಗಿರುತ್ತೆ. ಈ ಥರ ನೋಡಿ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ. ಇದು ಹಸಿ ಎಣ್ಣೆ ಬಿಡ್ತಾಯಿದೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇದು ಹಾಕಿದ ತಕ್ಷಣವೇ ನಾನು ಒಂದು 2.5 ಪಾವಷ್ಟು ಅಕ್ಕಿನ ತೊಳೆದು ನೆನೆಸಿ ಇಟ್ಟಿದ್ದೆ. ಅದನ್ನು ನಾನೀಗ ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ತಿರ್ಕೊಳ್ಳೋಣ. ಅದ್ರ ಜೊತೆ ಬೇಯ್ತಾ ಇರೋ ಕ್ಯಾರೆಟು, ಈರುಳ್ಳಿ, ಪುದೀನ ಹಾಗೂ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ನಾನು ಒಂದು ಪಾತ್ರೆಯಲ್ಲಿ ಅರ್ಧ ಇಟ್ಟು ಅದಕ್ಕೆ 2ರಷ್ಟು ನಾನು ನೀರು ಹಾಕೋತಾ ಇದ್ದೀನಿ. ಇದನ್ನು ಕ್ಯಾರೆಟಲ್ಲೂ ಇದರಲ್ಲೂ ನೀರು ಅಂಶ ಇರೋದ್ರಿಂದ ನೀವು ನೋಡ್ಕೊಂಡು ಹಾಕಿ ಕರೆಕ್ಟಾಗಿ. ನಾನು ಕರೆಕ್ಟಾಗಿ 1ಕ್ಕೆ 2 ಲೆಕ್ಕ ಹಂಗೆ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ತಿರ್ಸ್ಕೊಳ್ಳೋಣ. ತುಂಬಾ ಡಿಫ್ರೆಂಟಾಗಿರುತ್ತೆ. ನಾನು ಯೂಟ್ಯೂಬಲ್ಲಿ ನೋಡೋ ಪ್ರಕಾರ ಯಾರೂ ಮಾಡಿರೋದು ನಾನು ನೋಡೇ ಇಲ್ಲ. ನಾನು ಮೊದಲನೇ ಸರಿ ಅಂತ ಹೇಳೋಕ್ಕೆ ಹೇಳ್ತೀನಿ. ಇದೆಲ್ಲ ಕ್ರೆಡಿಟ್ ಬಂದು ನಮ್ಮ ಅತ್ತೆ ಚಂದು ಆಂಟಿಗೆ ಹೋಗಬೇಕು. ಇದಾದಮೇಲೆ ನಾನು ಕಲ್ಲುಪ್ಪು ಹಾಕೋತಾ ಇದ್ದೀನಿ. 1 ಹಿಡಿ ಹಾಕ್ಕೊಂಡು ತಿರ್ಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಸಿಂಪಲ್ಲಾಗಿದೆ, ಮನೇಲಿ ಮಾಡ್ಕೊಬೋದು. ನಾವು ವೀಕ್ಲಿ ಒನ್ಸ್ ಮಾಡೇ ಮಾಡ್ತೀವಿ. ಫೈನಲಾಗಿ ತುಪ್ಪ ಹಾಕ್ತಾಯಿದ್ದೀನಿ 2 ಸ್ಪೂನ್ಸು. ಸಕ್ಕತ್ತಾಗಿರುತ್ತೆ ಟೇಸ್ಟು. ತುಪ್ಪ ಹಾಕಿದ್ರೆ ಇನ್ನೂ ಒಂದು ಹೆಚ್ಚಿನ ಒಂದು ರುಚಿ ಕೊಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ಸಲ ಹಾಕ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ತುಪ್ಪನ. ನಾನು ಹಾಕ್ತೀನಿ ಕ್ಯಾರೆಟ್ ರೈಸ್ಗೆ.
ಇಲ್ಲ ಅಂದರೂ ಪರವಾಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿದ್ರು ಓಕೆ. ಶುಂಠಿ ಬೆಳ್ಳುಳ್ಳಿ ತಿಂದಿರೋರು ತುಂಬ ಜನ ಇರ್ತಾರೆ, ಅದು ಸ್ಕಿಪ್ ಮಾಡಿಕೊಂಡ್ರು ಓಕೆ. ಇವಾಗ ಚೆನ್ನಾಗಿ ತಿರ್ಸ್ಬಿಟ್ಟು ಕುಕ್ಕರ್ ಮುಚ್ಚಿ ನೀವು ಎಷ್ಟು ವಿಷಲ್ ಹಾಕ್ತೀರೋ ಅಷ್ಟು ವಿಷಲ್, ನಾನು ಒಂದು ವಿಷಲ್ ಹಾಕಿದ ತಕ್ಷಣವೇ ನಾನು ಇಳಿಸ್ಬಿಡ್ತೀನಿ. ಇವಾಗ ಮುಚ್ಚಿಬಿಟ್ಟು ಒಂದು ಕುಕ್ ಕೂಗಿಸ್ತೀನಿ ಅಷ್ಟೇ ನಾನು. ಅದಾದಮೇಲೆ ಆಗುತ್ತೆ. ಇದಕ್ಕೆ ನಾನು ಪುದೀನ ಚಟ್ನಿ, ಆ್ಯಕ್ಚುಲಿ ಇದಕ್ಕೆ ಆಲೂ ಮಸಾಲ ಅಂತ ಒಂದು ಬರುತ್ತೆ, ನಾನು ಅದು ಸಪ್ರೇಟಾಗಿ ರೆಸಿಪಿ ತೋರಿಸ್ತೀನಿ. ಸೊ ನಾನಿವಾಗ ಪುದೀನ ಚಟ್ನಿ ನಿಮಗೆ ಗೊತ್ತಿರುತ್ತಲ್ಲ, ನಾನು ಆ ರೆಸಿಪಿನ ಶಾರ್ಟಾಗಿ ಹಾಕ್ತೀನಿ. ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಚಟ್ನಿನ. ಕುಕ್ಕರ್ ಓಪನ್ ಮಾಡೋಣ. ಇವಾಗ ಕೂಗಿದೆ. ಆಹಾ, ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಕ್ಯಾರೆಟ್ ರೈಸ್. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ, ನನ್ನ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ತಿನ್ನೋಕ್ಕೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಯಾವುದೇ ಒಂದು ರೈಸ್ ಬಾತ್ ಮಾಡಲು ಚೆನ್ನಾಗಿ ಬಿಸಿಯಲ್ಲಿರ್ಬೇಕಾದ್ರೆ ತಳದಿಂದ ನಾವು ತಿರ್ಸಿ ಮಿಕ್ಸ್ ಮಾಡಿಬಿಟ್ರೆ ಅವಾಗ ಎಲ್ಲ ಮಸಾಲೆ, ಉಪ್ಪು, ಖಾರ ಹದವಾಗಿ ಮಿಕ್ಸ್ ಆಗಿರುತ್ತೆ. ಸೊ ನಾವು ಈಗ ಸರ್ವ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಕ್ಯಾರೆಟ್ ರೈಸ್ ಹಾಗೂ ಚಟ್ನಿ, ಪುದೀನ ಚಟ್ನಿ ಹೇಗಿದೆ, ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.